ಕರ್ನಾಟಕ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಎಚ್.ಡಿ. ಕುಮಾರಸ್ವಾಮಿ ದೂರಿನ ಬೆನ್ನಲ್ಲೇ ಬಿಜೆಪಿಯಲ್ಲಿ ಭಾರಿ ಡೆವಲಪ್ಮೆಂಟ್. ದಿಢೀರ್ ದೆಹಲಿಗೆ ಹೋಗಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಕರ್ನಾಟಕ ಬಿಜೆಪಿ ಬಂಗಲೆಯಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ದಿಢೀರ್ ದೆಹಲಿಗೆ ಹೋದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ದೆಹಲಿಗೆ ಬರುವಂತೆ ಆರ್ ಅಶೋಕ್ಗೆ ಬಿಜೆಪಿ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಸೂಚನೆ ಸಿಗ್ತಾ ಇದ್ದ ಹಾಗೆ ಕರ್ನಾಟಕದಿಂದ ನೇರವಾಗಿ ದೆಹಲಿಗೆ ಹೋಗಿದ್ದಾರೆ. ದೆಹಲಿಗೆ ಹೊರಟಿರುವ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಭೇಟಿ. ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಆರ್ ಅಶೋಕ್ ಭೇಟಿ ಕೊಟ್ಟಿದ್ದಾರೆ. ಕರ್ನಾಟಕ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ ಆಗೋದಕ್ಕಿದು ಸೂಚನೆನಾ? ಬಹುದೊಡ್ಡ ಸುಳಿವನ್ನ ಬಿಟ್ಟುಕೊಟ್ರ? ದಿಢೀರ್ ಬೆಳವಣಿಗೆ ಆಗಿದೆ. ಹಾಗಾದ್ರೆ ರಾಜ್ಯ ಬಿಜೆಪಿಯ ಪ್ರೆಸಿಡೆಂಟ್ ಆಗಿರ್ತಕ್ಕಂತಹ ಬಿ.ವೈ. ವಿಜೇಂದ್ರರನ್ನ ಬದಲಿಸಬೇಕು ಅಥವಾ ಆ ಸ್ಥಾನಕ್ಕೆ ಬೇರೆಯವರನ್ನ ಕೂರಿಸಬೇಕು, ನಾಯಕತ್ವದ ದುರ್ಬಲತೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ಅದಕ್ಕೆ ಪುಷ್ಟಿ ಕೊಡುವಂತೆ ಇವತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ರನ್ನು ಕೂಡ ದೆಹಲಿಗೆ ಕರೆಯಲಾಗಿದೆ. ಈ ಹಿಂದೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಕೇಂದ್ರ ಸಚಿವ ದೋಸ್ತಿ ಪಾರ್ಟಿಯಲ್ಲಿ ಅದರಲ್ಲೂ ಕೂಡ ಕುಮಾರಸ್ವಾಮಿಯ ಜೊತೆ ಒಂದಷ್ಟು ಅಭಿಪ್ರಾಯಗಳನ್ನು ಕೂಡ ಕೇಳಿದ್ರು. ಆ ಅಭಿಪ್ರಾಯವನ್ನು ಕೂಡ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಸ್ವೀಕರಿಸಿಕೊಂಡ್ರು. ಸೊ ಈಗ ಎರಡನೇ ಹಂತದಲ್ಲಿ ಬಿಜೆಪಿಯ ವಿಧಾನಸಭಾ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ರನ್ನು ಕೂಡ ದೆಹಲಿಗೆ ಕರೆಸಲಾಗಿದೆ. ಅಲ್ಲೊಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಜೆಪಿ ನಡ್ಡಾ ಇರ್ತಾರೆ, ಅಮಿತ್ ಶಾ ಇರ್ತಾರೆ, ಹೀಗೆ ಅಲ್ಲಿನ ರಾಜ್ಯ ಮಟ್ಟದ ಸಂತೋಷ್ ಜಿ ಕೂಡ ಅಲ್ಲಿ ಇರುವಂತಹದ್ದು. ಸೊ ಇವೆಲ್ಲದರ ನಡುವೆ ಈ ಡೆವಲಪ್ಮೆಂಟು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ದೆಹಲಿಗೆ ಬರುವಂತಹ ಆರ್ ಅಶೋಕ್ಗೆ ಬಿಜೆಪಿ ಹೈಕಮಾಂಡ್ ಸೂಚನೆ ಕೊಟ್ಟ ಬೆನ್ನಲ್ಲೇ ದೆಹಲಿಗೆ ಹೊರಟಿರತಕ್ಕಂಥ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಕೂಡ ಇರಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಆರ್ ಅಶೋಕ್ ಈಗ ದೆಹಲಿಗೆ ಹೋಗಿದ್ದಾರೆ. ಎಸ್, ಇದು ನಿಮ್ಮ ಫ್ರೀಡಮ್ ಟಿವಿಯ ಮೆಗಾ ಸ್ಫೋಟಕ ಎಕ್ಸ್ಕ್ಲೂಸಿವ್ ಮಾಸ್ಟರ್ ಸುದ್ದಿ. ಪೊಲಿಟಿಕಲ್ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದ್ದೀವಿ. ವಿರೋಧ ಪಕ್ಷದ ನಾಯಕ ಸ್ಥಾನದಿಂದ ಆರ್ ಅಶೋಕ್ಗೆ ಗೇಟ್ ಪಾಸ್ ಸಿಗುತ್ತಾ? ಎಚ್.ಡಿ. ಕುಮಾರಸ್ವಾಮಿ ದೂರಿನ ಬೆನ್ನಲ್ಲೇ ಬಿಜೆಪಿ ಹೈಕಮಾಂಡ್ ಕ್ರಮ ಸಾಧ್ಯತೆ. ವಿಪಕ್ಷ ನಾಯಕನಾಗಿ ಆರ್ ಅಶೋಕ್ ಅಸಮರ್ಥ ಎಂದು ದೂರಿರುವ ಎಚ್.ಡಿ.ಕೆ. ನಾವು ಬಿಜೆಪಿ ಅಧ್ಯಕ್ಷ ಬಿ.ವೈ. ವಿಜೇಂದ್ರರ ಬಗ್ಗೆ ಮಾತನಾಡ್ತಾ ಇಲ್ಲ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ಗೆ ಗೇಟ್ ಪಾಸ್ ಸಿಗುತ್ತಾ ಎನ್ನುವಂತಹ ಅತಿ ದೊಡ್ಡ ಪೊಲಿಟಿಕಲ್ ಸ್ಟೋರಿ ಇದು. ಈ ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇರೋದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ಅಶೋಕ್ ವಿಫಲರಾಗಿದ್ರು ಅಂತ ಹೇಳಿ ಕೇಂದ್ರ ಸಚಿವರು ಆರೋಪ ಮಾಡಿದ್ರು. ಕರ್ನಾಟಕ ಬಿಜೆಪಿ ನಾಯಕರ ಬಗ್ಗೆ ಹೈಕಮಾಂಡ್ಗೆ ಅಸಮಾಧಾನ ತಿಳಿಸಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ 2028ರ ವಿಧಾನಸಭಾ ಚುನಾವಣೆಗೆ ಪೂರಕವಾಗಿ ಅಶೋಕ್ರನ್ನ ಕೆಳಗಿಳಿಸೋ ಸಾಧ್ಯತೆ. ಜೂನ್ 19ರಂದು ಬೆಂಗಳೂರಿಗೆ ಆಗಮಿಸಿದ್ದ ಕೇಂದ್ರ ಸಚಿವ ಅಮಿತ್ ಶಾ ಬಂದು ಹೋದ ಬೆನ್ನಲ್ಲೇ ಆರ್ ಅಶೋಕ್ಗೆ ದಿಢೀರ್ ಬರೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಇದು ನಿಮ್ಮ ಫ್ರೀಡಮ್ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಸ್ಟೋರಿ. ಸುಮ್ಮನೆ ರಾಜ್ಯಕ್ಕೆ ಬಂದು ಹೋಗೋದಿಲ್ಲ. ರಾಷ್ಟ್ರೀಯ ನಾಯಕರು ಇಲ್ಲಿಗೆ ಬಂದು ಇಲ್ಲಿನ ರಾಜಕೀಯ ನಾಡಿ ಮಿಡಿತಗಳನ್ನು ಅರಿತುಕೊಂಡು ವಿರೋಧ ಪಕ್ಷದ ಸ್ಥಾನದಲ್ಲಿ ನೋಡ್ರಿ, ವಿರೋಧ ಪಕ್ಷದ ನಾಯಕ ಅಂತ ಹೇಳಿದ್ರೆ ಶಾಡೋ ಸಿಎಂ ಇದ್ದ ಹಾಗೆ. ಒಂದು ಸಿಎಂಗೆ ಇರತಕ್ಕಂತಹ ಅಷ್ಟು ಜವಾಬ್ದಾರಿಗಳ ಪೈಕಿ ಶಾಡೋ ಸಿಎಂ ಅರ್ಥಾತ್ ವಿರೋಧ ಪಕ್ಷದ ನಾಯಕ. ಆ ವಿರೋಧ ಪಕ್ಷದ ನಾಯಕ ಆಡಳಿತಾರೂಢ ಪಕ್ಷದ ಅಸಮರ್ಥತೆಗಳನ್ನು, ದುರಾಡಳಿತಗಳನ್ನು, ಆಡಳಿತಾರೂಢ ಪಕ್ಷದ ವೈಫಲ್ಯತೆಗಳನ್ನು ಎತ್ತಿ ಹಿಡಿದು ಆಡಳಿತಾರೂಢ ಪಕ್ಷವನ್ನು ತರಾಟೆಗೆ ತೆಗೆದುಕೊಳ್ಳುವಂತಹ ರೀತಿ, ರೂಪ ಅವೆಲ್ಲವೂ ಕೂಡ ಒಂದರ್ಥದ ಪ್ರಬಲವಾಗಿರಬೇಕು. ಆದರೆ ಕಾಂಗ್ರೆಸ್ ಪಕ್ಷದ ನಾನಾ ಆರೋಪಗಳು ಬಿಜೆಪಿಯ ಕೈಯಲ್ಲಿದ್ದರೂ ಕೂಡ ಅದನ್ನು ಸರಿಯಾಗಿ ಬಳಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ರಾಜಕೀಯ ಸಬ್ಜೆಕ್ಟ್ ಆಗಿ ಬದಲಾಯಿಸೋದಕ್ಕೂ ಕೂಡ ಬಿಜೆಪಿ ಎಡವಿತ್ತು. ಸೊ ವಿಪಕ್ಷ ನಾಯಕ ಅಸಮರ್ಥ ಅನ್ನೋ ತರಹ ಎಚ್.ಡಿ. ಕುಮಾರಸ್ವಾಮಿ ಈ ಹಿಂದೆ
ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ನಾನು ವಿಧಾನಸೌಧದ ಒಳಗಿರಬೇಕಾಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂತಹ ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧದ ಹೋರಾಟದಲ್ಲಿ ವಿಫಲತೆಯನ್ನು ಕಾಣ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅಸಮರ್ಥ ವಿಪಕ್ಷ ನಾಯಕ ಅನ್ನೋ ತರಹ ಎಚ್.ಡಿ. ಕುಮಾರಸ್ವಾಮಿ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆ ಅಭಿಪ್ರಾಯದ ಬೆನ್ನಲ್ಲೇ ಈಗ ಹೈಕಮಾಂಡ್ ನಾಯಕರು ಆರ್ ಅಶೋಕ್ರನ್ನ ದೆಹಲಿಗೆ ಕರೆಸಿಕೊಂಡು ಮಾತನಾಡ್ತಾ ಇದ್ದಾರೆ. ಸೊ ಇವೆಲ್ಲವೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.